ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ಸಂಚಲನವನ್ನ ಮೂಡಿಸಿದಂತಹ ಗಾಯಕ. ಲಂಗಾದವನ್ಯಾಗ ಮಸ್ತ ಕಾಣ್ತಿಲ್ಲ ಬೆಳಗುದ್ದಿ ಎಲ್ಲ ಕಡೆ ನಿದ್ದೆ ಹವಾ. ನಿನ್ನೆ ತಾನೇ ಬಾಳು ಬೆಳಗುಂದಿ ಅವರು ಒಂದು ಹಾಡು ಸಾಕಷ್ಟು ಟ್ರೆಂಡ್ ಅಲ್ಲಿ ಇದೆ. ಯಾಕಂದ್ರೆ ಹಾಡು ಕಟ್ಟಿ ಹಾಡೋದ್ರಲ್ಲಿ ಬಹಳ ಜಾಣರು ಅಂತಂದ್ರೆ ಬಾಳು ಬೆಳಗುಂದಿ. ಆ ಹಾವೇರಿ ಜಿಲ್ಲೆಯಿಂದ ಬಂತು, ಈಗ ಬೆಂಗಳೂರಿನಲ್ಲೂ ಕೂಡ ತನ್ನದೇ ಆದಂತಹ ಹವವನ್ನ ಸೃಷ್ಟಿ ಮಾಡಿದ್ದು ಅಂತಂದ್ರೆ ಅದು ಬಾಳು ಬೆಳಗುಂದಿ. ಅದ್ಭುತವಾಗಿ ಹಾಡುವ ಮೂಲಕ ಬಾಳು ಬೆಳಗುಂದಿ ಅವರು ತನ್ನ ಹೆಸರನ್ನ ಇಡೀ ಕರ್ನಾಟಕದಾದ್ಯಂತ ಪಸರಿಸಿದ್ದಾರೆ. ಅನುಶ್ರೀ ಅವರ ಬಗ್ಗೆ ಜಿ ಕನ್ನಡಕ್ಕೆ ಕಳಶ ಇದ್ದಂಗೆ ನೀವು ಗೀತಕ್ಕ ಹಾಗೆ ಶಿವಣ್ಣ ಅವರು ವೇದಿಕೆಗೆ ಬರ್ತಾರೆ. ವೇದಿಕೆ ಬರ್ತಿದ್ದ ಹಾಗೆ ವೇದಿಕೆ ಮೇಲೆ ಇದ್ದಂತ ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಗೌರವವನ್ನ ಸಲ್ಲಿಸ್ತಾರೆ. ವೆಲ್ಕಮ್ ದ ವಿಶೇಷ ಅತಿಥಿ. ಯಾಕಂದ್ರೆ ಶಿವಣ್ಣ ಅವರ ಮುಖದಲ್ಲಿ, ಅವರ ನಗುವಿನಲ್ಲಿ ನಾವು ಅಪ್ಪು ಸರ್ನ ಕಾಣ್ತಾ ಇದ್ದೀವಿ. ಅನುಶ್ರೀ ಅವರು ಮಾತಾಡ್ತಾ ಹೇಳ್ತಾರೆ, ನನಗೂ ಕೂಡ ಒಬ್ಬ ಅಣ್ಣ ಇದ್ದಿದ್ರೆ ನನ್ನ ಜವಾಬ್ದಾರಿಗಳನ್ನೆಲ್ಲವೂ ಕೂಡ ಹೊತ್ಕೊಳ್ತಾ ಇದ್ದ. ಇಬ್ರೇ ಮಕ್ಳು, ನಾನು ನನ್ನ ತಮ್ಮ. ಜೀವನದ ಹೋರಾಟಗಳಲ್ಲಿ ಚೆನ್ನಾಗಾಗ್ಬೇಕು, ಮನೇನ್ ಸಾಕ್ಬೇಕು ಅನ್ನೋ ಬರದಲ್ಲಿ ನನ್ನಲ್ಲಿದ್ದದ್ ಒಂದೇ ಕೊರಗೇನ್ ಗೊತ್ತಾ, ನನ್ ಬೆನ್ನ ಹಿಂದೆ ನಿಲ್ಲುವಂತ ಯಾರಾದ್ರೂ ಒಬ್ಬ ಅಣ್ಣ ಇರ್ಬೇಕು ಅಂತ. ನನ್ಗೊಬ್ಬ ಅಣ್ಣ ಇದ್ದಿದ್ರೆ ಬಹುಶಃ ನನ್ ಜವಾಬ್ದಾರಿನ ಅವ್ರು ನೋಡ್ಕೊಂತಿದ್ರು. ನನ್ಗೆ ನೀನ್ ಸುಸ್ತಾಗಿದ್ಯಾ, ಪರವಾಗಿಲ್ಲ, ನೀನ್ ರೆಸ್ಟ್ ತಗೋ ಅಂತ ಹೇಳೋದಕ್ಕೊಬ್ಬ ಅಣ್ಣ ಇರ್ತಿದ್ದ ಅಂತ ಅನ್ಕೊಂಡಿದ್ದೆ. ನನಗೆ ಒಬ್ಬ ಅಣ್ಣ ಸಿಕ್ಕಿದ್ದಾನೆ, ಅದು ಶಿವಣ್ಣ ಅನ್ನುವಂತ ಮಾತನ್ನ ಅನುಶ್ರೀ ಅವರು ಹೇಳ್ತಾರೆ. ಅದ್ಯಾವತ್ತೂ ಸಿಕ್ಕಿರ್ಲಿಲ್ಲ. ನನ್ ದೇವ್ರ ಇವತ್ ನನಗ್ ಕೊಟ್ಟಿರೋದು ಶಿವಣ್ಣ ಅನ್ನೋ ಅಣ್ಣ. ತುಂಬಾ ರಾಜ್ ಕುಟುಂಬ ಅಂತಂದ್ರೆ ಅನುಶ್ರೀ ಅವರಿಗೆ ಅದು ಎಲ್ಲೆಲ್ಲದ ಗೌರವ. ಏನೋ ಪುನೀತ್ ರಾಜ್ಕುಮಾರ್ ಅವರು ಅಂತಂದ್ರೆ ಸಾಕಷ್ಟು ಪ್ರೀತಿ ರೀ. ಅನುಶ್ರೀ ಅವರು ಅಷ್ಟರ ಮಟ್ಟಿಗೆ ಪುನೀತ್ ರಾಜ್ಕುಮಾರ್ ಅವರನ್ನ ಇಷ್ಟಪಡ್ತಾ ಇದ್ರು, ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ಶಿವಣ್ಣ ನನಗೆ ಅಣ್ಣ ಇದ್ದ ಹಾಗೆ, ಗೀತಕ್ಕ ನನಗೆ ಅಕ್ಕ ಇದ್ದ ಹಾಗೆ ಅನ್ನುವಂತ ಮಾತನ್ನ ಅನುಶ್ರೀ ಅವರು ಮಾತಾಡ್ತಾರೆ. ಪ್ರತಿ ವರ್ಷವೂ ಕೂಡ ಜಿಯಲ್ಲಿ ಏನಾದ್ರೂ ಒಂದು ಹುಟ್ಟುಹಬ್ಬ ಅಂತ ಬಂದಂತ ಸಂದರ್ಭದಲ್ಲಿ ಬಹಳ ಸ್ಪೆಷಲ್ ಆಗಿ ಒಂದ್ ಕಡೆ ಗೆಸ್ಟ್ ಅನ್ನ ಕರೆಸುವ ಮೂಲಕ ಅವರಿಗೆ ಸರ್ಪ್ರೈಸ್ ಕೊಡ್ತಾರೆ. ಬಟ್ ಈ ಬಾರಿ ಶಿವಣ್ಣ ಹಾಗೆ ಗೀತಕ್ಕ ಬಂದು ಆ ವೇದಿಕೆ ಮೇಲೆ ತುಂಬಾನೇ ಫೇಮಸ್ ಆಗ್ತಾ ಇದ್ದಾರೆ, ತುಂಬಾನೇ ಬೆಳೀತಾ ಇದ್ದಾರೆ. ಜಾನಪದ ಲೋಕದಲ್ಲಿ ತನ್ನದೇ ಆದಂತ ಇತಿಹಾಸವನ್ನ ಸೃಷ್ಟಿ ಮಾಡೋಕೆ ಬಾಳು ಬೆಳಗುಂದಿ ಅವರು ಹೋಗ್ತಾ ಇದ್ದಾರೆ. ಈಗ ನಡೀತಾ ಇರುವಂತಹ ಈ ಸೀಸನ್ ಬಾಳು ಬೆಳಗುಂದಿ ಅವರು ಕಪ್ಪು ಗೆಲ್ಲಲಿ ಅನ್ನುವಂಥದ್ದು ಅವರೆಷ್ಟೋ ಅಭಿಮಾನಿಗಳ ಆಶಯ ಇದೆಯೋ. ಹಾಯ್, ಎಲ್ಲ ನಮಸ್ಕಾರ. ಸ್ಪೀಡ್ ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕರ್. ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದ ಜಾನಪದ ಲೋಕದಲ್ಲಿ ಸಂಚಲನವನ್ನ ಮೂಡಿಸಿದಂತಹ ಗಾಯಕ. ತನ್ನ ಹಾಡುಗಳ ಮೂಲಕವೇ ಎಲ್ಲರನ್ನ ರಂಜಿಸ್ತಾ ಬರ್ತಾ ಇರುವಂತಹ ಬಾಳು ಬೆಳಗುಂದಿ ಅವರು ಈಗ ಸಾರಿಗಮಪ ಸೀಸನ್ ನಲ್ಲಿ ಸಾಕಷ್ಟು ಹಬ್ಬವನ್ನ ಮಾಡ್ತಾ ಇದ್ದಾರೆ. ತನ್ನದೇ ಆದಂತ ಒಂದು ಅಂತಂದ್ರೆ ಹಾಡು ಕಟ್ಟುವ ಮೂಲಕ ತನ್ನದೇ ಆದಂತ ಎಲ್ಲವನ್ನ ಕೂಡ ಎಲ್ಲರನ್ನ ರಂಜಿಸುವಂತ ಕೆಲಸವನ್ನ ಬಾಳು ಬೆಳಗುಂದಿ ಅವರು ಮಾಡ್ತಾ ಇರುವಂಥದ್ದು. ನಿನ್ನೆ ತಾನೇ ಬಾಳು ಬೆಳಗುಂದಿ ಅವರು ಒಂದು ಹಾಡು ಸಾಕಷ್ಟು ಟ್ರೆಂಡ್ ಅಲ್ಲಿ ಇದೆ. ಯಾಕಂದ್ರೆ ಹಾಡು ಕಟ್ಟಿ ಹಾಡೋದ್ರಲ್ಲಿ ಬಹಳ ಜಾಣರು ಅಂತಂದ್ರೆ ಬಾಳು ಬೆಳಗುಂದಿ. ಆ ಕೊಟ್ಟಿರುವಂತ ಸಮಯದಲ್ಲೇ ಅದಕ್ಕಿಂತ ಮುಂಚೆನೆ ಆ ಹಾಡುಗಳನ್ನ ಕಂಪ್ಲೀಟ್ ಮಾಡುವಂತ ಕೆಲಸವನ್ನ ಬಾಳು ಬೆಳಗುಂದಿ ಅವರು ಮಾಡ್ತಾರೆ. ಸಹಜವಾಗಿ ನಾವು ನೋಡ್ತಾ ಇದ್ದೀವಿ ಹಾವೇರಿ ಜಿಲ್ಲೆಯವರು. ಆ ಹಾವೇರಿ ಜಿಲ್ಲೆಯಿಂದ ಬಂತು, ಈಗ ಬೆಂಗಳೂರಿನಲ್ಲೂ ಕೂಡ ತನ್ನದೇ ಆದಂತಹ ಹವವನ್ನ ಸೃಷ್ಟಿ ಮಾಡಿದ್ದು ಅಂತಂದ್ರೆ ಅದು ಬಾಳು ಬೆಳಗುಂದಿ. ಸಹಜವಾಗಿ ಯಾಕಂದ್ರೆ ಬಿಗ್ ಬಾಸ್ ಸೀಸನ್ 11 ಯಾವಾಗ ಕುರಿ ಕಾಯುವಂತ ಒಬ್ಬ ಕುರಿಗಾಯಿ ಹನುಮಂತ್ ಅವರು ಯಾವಾಗ ಆ ಬಿಗ್ ಬಾಸ್ ಸೀಸನ್ 11 ಕಪ್ಪನ್ನ ಗೆದ್ರು, ಅದೇ ರೀತಿಯೂ ಕೂಡ ಬಿಗ್ ಬಾಸ್ ಮುಗಿದ ನಂತರ ತನ್ನದೇ ಆದಂತ ಒಂದಿಷ್ಟು ಹವದಲ್ಲಿ ಓಡಾಡ್ತಾ ಇದ್ದಾರೆ. ಈಗ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನುವಂತ ಕಾರ್ಯಕ್ರಮದಲ್ಲೂ ಕೂಡ ಹನುಮಂತ್ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಸಾರಿಗಮಪ ಸೀಸನ್ ಏನೋ ಇದು 22 ನಡೀತಾ ಇದೆ. ಈ ಸೀಸನ್ ನಲ್ಲಿ ಬಹಳ ಅದ್ಭುತವಾದಂತ ಕೆಲಸವನ್ನ, ಬಹಳ ಅದ್ಭುತವಾಗಿ ಹಾಡುವ ಮೂಲಕ ಬಾಳು ಬೆಳಗುಂದಿ ಅವರು ತನ್ನ ಹೆಸರನ್ನ ಇಡೀ ಕರ್ನಾಟಕದಾದ್ಯಂತ ಪಸರಿಸಿದ್ದಾರೆ. ಅನುಶ್ರೀ ಅವರ ಹುಟ್ಟುಹಬ್ಬ ಇತ್ತು. ಆ ಹುಟ್ಟುಹಬ್ಬಕ್ಕೆ ವಿಶೇಷವಾಗಿ ಆ ಹಾಡುಗಳನ್ನ, ಜೊತೆಗೆ ತನ್ನದೇ ಆದಂತ ಅಂತಂದ್ರೆ ಅನುಶ್ರೀ ಅವರ ಬಗ್ಗೆ ಜಿ ಕನ್ನಡಕ್ಕೆ ಕಳಶ ಇದ್ದಂಗೆ ನೀವು ಅನ್ನುವಂಥದ್ದು, ಅವರಿಗೆ ಬಹಳ ಅದ್ಭುತವಾಗಿ ಹಾಡುಗಳನ್ನ ಹಾಡುವ ಮೂಲಕ, ಯಾಕಂದ್ರೆ ಆ ವೇದಿಕೆ ಮೇಲೆ ಬಂದಂತ ಸಂದರ್ಭದಲ್ಲಿ ಆ 1-2-3 ನಿಮಿಷಗಳು ಅವರಿಗೆ ಸಮಯ ಕೊಟ್ಟರೆ ಸಾಕು, ಅಲ್ಲೇ ಕಟ್ಟಿ ಹಾಡುವಂತ ಕೆಲಸವನ್ನ ಬಾಳು ಬೆಳಗುಂದಿ ಮಾಡ್ತಾರೆ. ಅದಾದ ನಂತರ ಅನುಶ್ರೀ ಅವರು ಮಾತಾಡ್ತಾರೆ. ಅದಕ್ಕೂ ಮುನ್ನ ಶಿವಣ್ಣ ಅವರು ಅಮೆರಿಕದಿಂದ ವಾಪಸ್ ಬಂದ ನಂತರ
ಎಲ್ಲ ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಅಲ್ಲಿ ಆಗಿರುವಂಥ ಒಂದಿಷ್ಟು ಅನುಭವಗಳನ್ನು ಹಂಚಿಕೊಂಡ್ರು. ಯಾಕಂದರೆ ಆಸ್ಪತ್ರೆಯಲ್ಲಿ ಸಾಕಷ್ಟು ಜನ ಅಂತಂದರೆ ಕೋಟ್ಯಾಂತರ ಜನ ಅಭಿಮಾನಿಗಳು ಕಾಯ್ತಾ ಇದ್ರು, ಶಿವಣ್ಣ ಯಾವಾಗ ಬರ್ತಾರೆ ವಾಪಸ್ಸು ಕರ್ನಾಡಿಗೆ, ಯಾವಾಗ ಬರ್ತಾರೆ ಅನ್ನುವಂಥದ್ದು. ಬಂದ ನಂತರ ಜಿಯಲ್ಲಿ ಸಾರಿಗಮಪ ಒಂದು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ಗೀತಕ್ಕ ಹಾಗೆ ಶಿವಣ್ಣ ಅವರು ವೇದಿಕೆಗೆ ಬರ್ತಾರೆ. ವೇದಿಕೆ ಬರ್ತಿದ್ದ ಹಾಗೆ ವೇದಿಕೆ ಮೇಲೆ ಇದ್ದಂಥ ಎಲ್ಲರೂ ಕೂಡ ಎದ್ದು ನಿಂತು ಅವರಿಗೆ ಗೌರವವನ್ನು ಸಲ್ಲಿಸ್ತಾರೆ. ಶಿವಣ್ಣ ಅವರ ಎನರ್ಜಿ, ಶಿವಣ್ಣ ಅವರ ಡ್ಯಾನ್ಸು, ಯಾಕಂದರೆ ಶಿವಣ್ಣ ಎಷ್ಟೇ ವಯಸ್ಸಾದರೂ ಕೂಡ ದ ಯಂಗ್ ಆ್ಯಂಡ್ ಎನರ್ಜೆಟಿಕ್ ವ್ಯಕ್ತಿ ಅಂತಂದರೆ ಶಿವಣ್ಣ. ಯಾಕಂದರೆ ಶಿವಣ್ಣ ಅವರ ಮುಖದಲ್ಲಿ, ಅವರ ನಗುವಿನಲ್ಲಿ ನಾವು ಅಪ್ಪು ಸರ್ನ ಕಾಣ್ತಾ ಇದ್ದೀವಿ ಸಹಜವಾಗಿ. ಯಾಕಂದರೆ ನಾವೆಲ್ಲರೂ ಕೂಡ ಶಿವಣ್ಣ ಅವರು ಒಂದು ಸ್ಮೈಲ್ ಕೊಟ್ಟಂಥ ಸಂದರ್ಭದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಸ್ಮೈಲು ಕೂಡ ಅದೇ ರೀತಿ ಇತ್ತು. ಶಿವಣ್ಣ ಅವರನ್ನು ಹೋಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸಹಜವಾಗಿ. ಹಾಗೆ ಕಾಡ್ತಾರೂ ಕೂಡ ಅವರು. ಗೀತಕ್ಕ, ಶಿವಣ್ಣ ಇಬ್ಬರು ವೇದಿಕೆ ಮೇಲೆ ಬಂದಂಥ ಸಂದರ್ಭದಲ್ಲಿ ಅನು ಅವರು ಒಂದಿಷ್ಟು ಹಾಡುಗಳನ್ನು ಅಂತಂದರೆ ಆ ಬಾಳು ಬೆಳಗುಂದಿ ಅವರು ಏನು ಹಾಡಿದ್ರಲ್ಲ, ಆ ಹಾಡಿಗೆ ತಕ್ಕಾಗ ಆದ ನಂತರ ಅನುಶ್ರೀ ಒಂದೆರಡು ಮಾತುಗಳನ್ನು ಹಾಡ್ತಾರೆ. ಯಾಕಂದರೆ ಕರ್ನಾಟಕದಾದ್ಯಂತ ತಮ್ಮ ನಿರೂಪಣೆಯ ಮೂಲಕ ಜಿ ಕನ್ನಡದಲ್ಲಿ ಅತಿ ಹೆಚ್ಚು ವೇದಿಕೆ ಮೇಲೆ ಕೂತಂಥ ಸಂದರ್ಭದಲ್ಲಿ ಟಿವಿ ಮುಂದೆ ಕೂತಂಥ ಜನರಿಗೆ ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಇದೆ ಅಂತಂದರೆ ಅದು ಅನುಶ್ರೀ ಅವರಿಗೆ ಇರುವಂಥದ್ದು. ಅವರ ಮಾತಿನ ಭರ ಅಂದರೆ ಮಾತಿನ ಯಾವ ರೀತಿ ಪದಗಳನ್ನು ಬಳಕೆ ಮಾಡ್ತಾರೆ, ವೇದಿಕೆ ಮೇಲೆ ಬಂದಂಥವರಿಗೆ ಆಗಿರ್ಬೋದು, ಜಡ್ಜಸ್ಗಳಿಗೆ ಆಗಿರ್ಬೋದು, ಅಂದರೆ ಉತ್ತರ ಕರ್ನಾಟಕದ ಯುವಕರಿಗೆ ಯಾವ ರೀತಿಯಾಗಿ ಅವರು ಹೋಲಿಕೆ ಮಾಡ್ತಾರೆ, ಅವರ ಆ ಅನುಭವ ತಕ್ಕ ಹಾಗೆ ಎಷ್ಟು ಉತ್ಸಾಹ ಕೊಡ್ತಾರೆ, ಎಷ್ಟು ಅವರನ್ನು ಬೆಳೆಸ್ತಾರೆ ಅನ್ನೋದು ಕೂಡ ಅನುಶ್ರೀ ಅವರನ್ನ ಆ ಹಾಡಿನ ಮೂಲಕ ಬಾಳು ಬೆಳಗುಂದಿ ಅವರು ಹೊಗಳ್ತಾರೆ. ಅನುಶ್ರೀ ಅವರು ಮಾತಾಡಿದಂಥ ಸಂದರ್ಭದಲ್ಲಿ ನಮ್ಮ ತಾಯಿಗೆ ಇಬ್ಬರು ಮಕ್ಕಳು ನಾವು, ನಾನು ಮತ್ತು ನನ್ನ ತಮ್ಮ. ನನಗೂ ಕೂಡ ಜವಾಬ್ದಾರಿ ಹೊತ್ತುವಂಥ ಒಬ್ಬ ಅಣ್ಣ ಇರಬೇಕಾಗಿತ್ತು. ಹೌದಮ್ಮ, ರೆಸ್ಟ್ ತಗೋ ಅನ್ನುವಂಥ ಒಬ್ಬ ಅಣ್ಣ ಇದ್ದಿದ್ರೆ ಜೀವನದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿದ್ದೇವೆ. ಯಾಕಂದರೆ ಒಂದು ವೇದಿಕೆ ಮೇಲೆ ಬಂದು ಜನರನ್ನು ರಂಜಿಸುವಂಥ ಕೆಲಸ ಆಗಿರ್ಬೋದು, ಜನರನ್ನು ಮೆಚ್ಚಿಸುವಂಥ ಕೆಲಸ ಮಾಡೋದಿದೆಯಲ್ಲ, ಅದು ಸಾಮಾನ್ಯ ಮಾತಲ್ಲ. ಅನುಶ್ರೀ ಅವರು ಅದೆಷ್ಟೋ ಕಷ್ಟಪಟ್ಟು ಬಂದಿರ್ತಾರೋ, ಏನು ಗೊತ್ತೇರೋ ಎಲ್ರಿಗೂ ಕೂಡ ಗೊತ್ತೇ ಇರುವಂಥದ್ದು. ಅನುಶ್ರೀ ಅವರು ಮಾತಾಡ್ತಾ ಹೇಳ್ತಾರೆ, ನನಗೂ ಕೂಡ ಒಬ್ಬ ಅಣ್ಣ ಇದ್ದಿದ್ರೆ ನನ್ನ ಜವಾಬ್ದಾರಿಗಳನ್ನೆಲ್ಲವೂ ಕೂಡ ಹೊತ್ಕೊಳ್ತಾ ಇದ್ದ. ಯಾವುದೋ ಒಂದು ಕಾರ್ಯಗಳ್ರಿ, ಮದುವೆನೋ ಮುಂಜೇನೋ ಏನೇನೋ ನನ್ನ ಜವಾಬ್ದಾರಿಗಳನ್ನು ಹೊತ್ಕೊಂಡು ನನ್ನ ಸಂಸಾರವನ್ನ ಆಗಿರ್ಬೋದು ಎಲ್ಲವನ್ನ ಕೂಡ ನೋಡ್ಕೊಳ್ತಾ ಇದ್ದ. ಸಿಕ್ಕಾಪಟ್ಟೆ ದುಡ್ಡಿದ್ಯಮ್ಮ ನೀನೊಂದು ಸ್ವಲ್ಪ ರೆಸ್ಟ್ ಮಾಡು ಅಂತ ಇದ್ದ ಅಂತ. ಆದರೆ ಯಾರಿಗೂ ಕೂಡ ಕಾಡದೆ ಬೇಡದೆ ಏನೂ ಕೂಡ ಸಿಗದೆ ನನಗೆ ಒಬ್ಬ ಅಣ್ಣ ಸಿಕ್ಕಿದ್ದಾನೆ, ಅದು ಶಿವಣ್ಣ ಅನ್ನುವಂಥ ಮಾತನ್ನ ಅನುಶ್ರೀ ಅವರು ಹೇಳ್ತಾರೆ. ಆ ಮಾತು ಹೇಳಿದಂಥ ಸಂದರ್ಭದಲ್ಲಿ ಶಿವಣ್ಣ ಅವರ ಮುಖದಲ್ಲಿ ಆ ನಗು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬ, ರಾಜ್ ಕುಟುಂಬ ಅಂತಂದ್ರೆ ಅನುಶ್ರೀ ಅವರಿಗೆ ಅದು ಎಲ್ಲೆಲ್ಲದ ಗೌರವ. ಏನೋ ಪುನೀತ್ ರಾಜ್ಕುಮಾರ್ ಅವರು ಅಂತಂದ್ರೆ ಸಾಕಷ್ಟು ಪ್ರೀತಿ ರೀ. ಇನ್ನೂ ಕೂಡ ಒಂದು ಸರಿ ಅವರ ಹೆಸರು ಹೇಳಿದ್ರೆ ಸಾಕು, ಅವರ ಮುಂದೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅನುಶ್ರೀ ಅವರು ಅಷ್ಟರ ಮಟ್ಟಿಗೆ ಪುನೀತ್ ರಾಜ್ಕುಮಾರ್ ಅವರನ್ನ ಇಷ್ಟಪಡ್ತಾ ಇದ್ರು, ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ಅದೇ ರೀತಿ ಈಗ ಶಿವಣ್ಣ ಅವರನ್ನ ಆಗಿರ್ಬೋದು, ಗೀತಕ್ಕನ ಆಗಿರ್ಬೋದು, ಶಿವಣ್ಣ ನನಗೆ ಅಣ್ಣ ಇದ್ದ ಹಾಗೆ, ಗೀತಕ್ಕ ನನಗೆ ಅಕ್ಕ ಇದ್ದ ಹಾಗೆ ಅನ್ನುವಂಥ ಮಾತನ್ನ ಅನುಶ್ರೀ ಅವರು ಮಾತಾಡ್ತಾರೆ. ಅವೆಲ್ಲವೂ ಕೂಡ ನಾವು ನೋಡಿದಾಗ ಏನಪ್ಪ, ಏನೋ ಒಂಥರ ಮನಸ್ಸಿಗೆ ಭಾರ. ಬಹಳ ಸಂಭ್ರಮದಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷವೂ ಕೂಡ ಜಿಯಲ್ಲಿ ಏನಾದರೂ ಒಂದು ಹುಟ್ಟುಹಬ್ಬ ಅಂತ ಬಂದಂಥ ಸಂದರ್ಭದಲ್ಲಿ ಬಹಳ ಸ್ಪೆಷಲ್ ಆಗಿ ಒಂದು ಕಡೆ ಗೆಸ್ಟನ್ನು ಕರೆಸುವ ಮೂಲಕ ಅವರಿಗೆ ಸರ್ಪ್ರೈಸ್ ಕೊಡ್ತಾರೆ. ಬಟ್ ಈ ಬಾರಿ ಶಿವಣ್ಣ ಹಾಗೆ ಗೀತಕ್ಕ ಬಂದು ಆ ವೇದಿಕೆ ಮೇಲೆ ಅವರಿಗೆ ಸರ್ಪ್ರೈಸ್ ಕೊಟ್ಟಂಥ ಸಂದರ್ಭದಲ್ಲಿ ಅನುಶ್ರೀ ಅವರು ಫುಲ್ ಶಾಕ್ ಆಗಿಬಿಡ್ತಾರೆ, ತುಂಬ ಖುಷಿ ಆಗ್ತಾರೆ. ಶಿವಣ್ಣ ಗೀತಕ್ಕ ಬಂದಿದ್ದಾರೆ ಅನ್ನುವಂಥದ್ದು. ಆದರೆ ಅದರ ಜೊತೆಗೆ ಬಾಳು ಬೆಳಗುಂದಿ ಅವರು ತುಂಬಾನೇ ಫೇಮಸ್ ಆಗ್ತಾ ಇದ್ದಾರೆ, ತುಂಬಾನೇ ಬೆಳೀತಾ ಇದ್ದಾರೆ. ಜಾನಪದ ಲೋಕದಲ್ಲಿ ತನ್ನದೇ ಆದಂಥ ಇತಿಹಾಸವನ್ನ ಸೃಷ್ಟಿ ಮಾಡೋಕ್ಕೆ ಬಾಳು ಬೆಳಗುಂದಿಯವರು ಹೋಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಕುರಿ ಕಾಯುವಂಥ ಯುವಕ ಬೆಂಗಳೂರಲ್ಲಿ ಬಂದು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿ ಒಂದಿಷ್ಟು ಸಾಂಗ್ಗಳನ್ನು ಹಾಡ್ತಾರೆ ಅಂತಂದರೆ ಮೆಚ್ಚಲೇಬೇಕಾಗಿರುವಂಥದ್ದು. ಈ ಹಿಂದೆ ಕೇವಲ ನಾವು ಹನುಮಂತವ್ರನ್ನ ಹೋಲಿಸ್ತಾ ಇದ್ದೀವಿ, ಹನುಮಂತನೂ ಕೂಡ ಮೀರಿಸುವಂಥ ಕೆಲಸ ಬಾಳು ಬೆಳಗುಂದಿ ಅವರು ಮಾಡ್ತಾ ಇದ್ದಾರೆ ಅಂತಾನೆ ಅನ್ನಿಸ್ಬೋದು. ಯಾಕಂದರೆ ಸಾರಿಗಮಪ ಸೀಸನ್ನಲ್ಲಿ ಈ ಬಾರಿ ಸಿಕ್ಕಾಪಟ್ಟೆ ಟ್ರೆಂಡ್ ಅಂತಂದರೆ ಸಾಕು, ಅದು ಬಾಳು ಬೆಳಗುಂದಿ ಅವರು. ಆ ಮಟ್ಟಕ್ಕೆ ಹಾಡ್ತಾರ್ರಿ, ಯಾರು ಕೇಳಿದ್ರು ಕೂಡ. ಯಾಕಂದರೆ ಸಾಕಷ್ಟು ಈ ದೊಡ್ಡ ವೇದಿಕೆಗಳಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಬಾಳು ಬೆಳಗುಂದಿ ಅವರ
ಹವಾ ನೋಡಿದಾಗ ನಾವು ಏನು ಕ್ರೇಜಪ್ಪ ಅದು. ಯಾಕಂದರೆ ಅವ್ರದ್ದೊಂದು ಕನಸಿತ್ತು, ನಾನು ಕೂಡ ಜಿ ಕನ್ನಡದಲ್ಲಿ ಸರಿಗಮಪದಲ್ಲಿಯೂ ಕೂಡ ನಾನು ಸಿಂಗಿಂಗ್ ಮಾಡಬೇಕು, ಆ ಕನಸು ನನಸಾಗಬೇಕು ಅಂತ ಕಾಯ್ತಾ ಇದ್ದಂಥ ಬಾಳು ಬೆಳಗುಂದಿ ಕನಸು ಇದೆಲ್ಲವೂ ಕೂಡ ಈಗ ಈಡೇರುವಂಥ ಕೆಲಸಗಳು ಆಗ್ತಾ ಇದ್ದಾವೆ. ಸಾರಿಗಮಪದಿಂದ ಅದೆಷ್ಟೋ ಜೀವನ ಕಟ್ಟಿಕೊಂಡಂಥ ಸಿಂಗರ್ಗಳಿದ್ದಾರೆ. ಆ ವೇದಿಕೆನೇ ಹಾಗೆ. ಆ ವೇದಿಕೆಯನ್ನು ಗೌರವಿಸಿದವರು, ಪ್ರೀತಿಸಿದವ್ರಿಗೆ ಆ ವೇದಿಕೆ ಕೊಡುವಂಥ ಸನ್ಮಾನನೇ ನೀವು ಬೆಳಿಬೇಕು. ಬೆಳೆದಾದ ನಂತರ, ಯಾಕಂದರೆ ಸಹಜವಾಗಿ, ಯಾಕಂದರೆ ಕಲರ್ಸ್ ಕನ್ನಡ ಆಗಿರ್ಬೋದು, ಜಿ ಕನ್ನಡ ಆಗಿರ್ಬೋದು, ಪ್ರತಿಯೊಂದು ಬರುವಂಥ ಈ ಕಾರ್ಯಕ್ರಮಗಳಲ್ಲಿ ಯಾರ್ಯಾರು ಬೆಳೆದಿದ್ದಾರಲ್ಲ ಅವರ ಇತಿಹಾಸವನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅವರ ಇತಿಹಾಸವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಅದೇ ರೀತಿ ಈಗ ಬಾಳು ಬೆಳಗುಂದಿ ಅವರು ಮಾಡ್ತಾ ಇರುವಂಥದ್ದು. ಬಾಳು ಬೆಳಗುಂದಿ ಅಂತ ಅಂದಾಗ ಎಷ್ಟು ಮಿಲಿಯನ್ಸ್ ರೀ, 12 ಮಿಲಿಯನ್ ಫಾಲೋವರ್ಸ್ ಅವರಿಗೆ, 12 ಲಕ್ಷದವರೆಗೂ ಕೂಡ ಒಂದು ಕಡೆ ಆಗ್ತಾ ಇದ್ದಾರೆ. ಯೂಟ್ಯೂಬಲ್ಲೂ ಕೂಡ ಅವರದು ಮಿಲಿಯನ್ ಫಾಲೋವರ್ಸ್ ಬರ್ತಾ ಇದ್ದಾರೆ. ಸಾಮಾನ್ಯ ಮಾತ. ಒಬ್ಬ ಕುರಿ ಕಾಯೋ ಹುಡುಗ ಯಾವುದೋ ಒಂದು ಹಳ್ಳಿಯಲ್ಲಿ ಹಾಡಿಕೊಂಡು ಕುಣ್ಕೊಂಡು ತಾನಾಯಿತು, ತನ್ನ ಕುರಿ ಆಯಿತು ಅಂತ ಇದ್ದಂಥ ಹುಡುಗ ಇದೀಗ ಕರ್ನಾಟಕದ ಮನೆ ಮಾತಾಗ್ತಾನೆ ಅಂತಂದರೆ ಸಾಮಾನ್ಯದ ಮಾತಾ ಇದು. ಇದು ಬಾಳು ಬೆಳಗುಂದಿ ಅಂತಾನೆ ಹೇಳ್ಬೋದು. ಈಗ ನಡೀತಾ ಇರುವಂಥ ಈ ಸೀಸನ್ ಬಾಳು ಬೆಳಗುಂದಿ ಅವರು ಕಪ್ಪು ಗೆಲ್ಲಲಿ ಅನ್ನುವಂಥದ್ದು ಅವರೆಷ್ಟೋ ಅಭಿಮಾನಿಗಳ ಆಶೆ ಇದೆಯೋ ಎಲ್ಲರ ಆಶೆಯೂ ಕೂಡ ಅದೇ ರೀತಿ ಇರುವಂಥದ್ದು. ಸಾಕಷ್ಟು ಜನ ಜಾನಪದ ಕಲಾವಿದರಿದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಒಂದೊಂದು ಸಾರಿ ಅವರೆಲ್ಲರಿಗೂ ಕೂಡ ಒಂದು ವೇದಿಕೆ ಸಿಗಲಿ, ಅವರು ಕೂಡ ಜನರ ಮನ್ನಣೆ, ಜನರ ಪ್ರೀತಿಯನ್ನು ಗಳಿಸಲಿ ಅನ್ನೋದೇ ನಮ್ಮೆಲ್ಲರ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.